सिद्धिरस्तु। ओम शनेश्वर ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರೆಲ್ಲ ನನ್ನ ಚಾನಲ್ನ ಮೊದಲನೇ ಟೈಮ್ ನೋಡ್ತಾ ಇದ್ದೀರೋ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ರೀಸೆಂಟಾಗಿ ನಮ್ಮೂರಲ್ಲಿ ಅಂದರೆ ಮಧುಗಿರಿಯಲ್ಲಿ ಹೊಸದಾಗಿ ಶ್ರೀ ಯೋಗಿ ನಾರಾಯಣ ಸ್ವಾಮಿ ಅಂದರೆ ಶ್ರೀ ಕೈವಾರ ತಾತಯ್ಯನವರ ನೂತನ ದೇವಸ್ಥಾನದ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ. ಶನಿವಾರ ರಾತ್ರಿಯಿಂದನೇ ಹೋಮ ಭಜನೆ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಇತ್ತು. ನಾವು ಬೆಂಗಳೂರಿಂದ ಊರಿಗೆ ಹೋಗೋಷ್ಟರಲ್ಲಿ ತುಂಬಾ ಲೇಟ್ ಆಗಿತ್ತು. ಹಾಗಾಗಿ ನಾವು ಭಾನುವಾರ ಬೆಳಗ್ಗೆ ಹೋದ್ವಿ. ಬೆಳಗಿನ ಜಾವದಿಂದನೇ ಅಂದರೆ ಬೆಳಗ್ಗೆ 5 ಗಂಟೆಯಿಂದಾನೇ ಹೋಮ ಪೂಜೆ ಕಾರ್ಯಗಳೆಲ್ಲ ತುಂಬ ಚೆನ್ನಾಗಿ ನೆರವೇರಿತು. ಹೋಮದ ಸಮಯದಲ್ಲಿ ಸೂರ್ಯೋದಯ ಆಗ್ತಿರೋದು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಎಷ್ಟು ಸುಂದರವಾದ ಪ್ರಕೃತಿ ಮಡಲಲ್ಲಿ ಆ ದೇವಸ್ಥಾನನ ನಿರ್ಮಾಣ ಮಾಡಿದ್ದಾರೆ. ಹಾಗೆ ಆ ಹೋಮ ಮಾಡೋ ಸಮಯದಲ್ಲಂತೂ ಸೂರ್ಯೋದಯ ಆಗೋದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನು ಪ್ರಸ್ತುತ ಶ್ರೀ ಯೋಗಿ ನಾರಾಯಣ ಮಠದ ಧರ್ಮಾಧಿಕಾರಿಗಳಾದಂತಹ ಶ್ರೀ MS ರಾಮಯ್ಯ ಅವರ ಪುತ್ರ ಶ್ರೀ MS ಜೈರಾಮ್ ಅವರಿಂದ ದೇವಸ್ಥಾನ ಉದ್ಘಾಟನೆ ಮಾಡಲಾಗಿತ್ತು. ನಾವು ಕುಟುಂಬ ಸಮೇತರಾಗಿ ದೇವಸ್ಥಾನದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಜೊತೆಗೆ ಶ್ರೀ MS ಜೈರಾಮ್ ಸರ್ ಅವರ ಆಶೀರ್ವಾದ ಕೂಡ ನಮಗೆ ಸಿಕ್ತು. ಸೊ ನಮ್ಮ ಕುಟುಂಬದವರೆಲ್ಲರಿಗೂ ತುಂಬಾ ಖುಷಿ ಆಯಿತು ಈ ಕಾರ್ಯಕ್ರಮದಿಂದ. ಶ್ರೀ ತಾತಯ್ಯನವರ ಫೋಟೋವನ್ನು ರಥದಲ್ಲಿ ಮೆರವಣಿಗೆ ಕೂಡ ಮಾಡಿದ್ರು.
నారాయణ స్వామి పాదాలు గోవిందో. ఆలమగిరి కల్కి లక్ష్మీ వెంకటరమణ స్వామి పాదాలు గోవిందో. భీమలింగేశ్వర స్వామి పాదాలు గోవిందో. ಸದ್ಗುರು ತಾತಯ್ಯನವರ ಪಾದಾಲು ಗೋವಿಂದೋ. ಪಾರ್ವತೀಪತೆಯೇ ಹರ ಹರ. ಸೊ ಫ್ರೆಂಡ್ಸ್, ಯಾರೆಲ್ಲ ಕೈವಾರಕ್ಕೆ ಹೋಗಿಲ್ವೋ ಮಧುಗಿರಿಯಲ್ಲಿರುವಂತಹ ಶ್ರೀ ಕೈವಾರ ತಾತಯ್ಯನವರ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಕೊಡಿ. ನಿಮ್ಮ ಮನಸ್ಸಿಗೆ ತುಂಬಾ ಖುಷಿ ಆಗುತ್ತೆ. ಯಾಕಂತಂದರೆ ಅಂಥ ಒಳ್ಳೆಯ ಪ್ರಶಾಂತ ವಾತಾವರಣ ಅಲ್ಲಿದೆ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು.